ಹೀಗೆ ಹೀಗೆ ಆಗಬೇಕು. ತಾರಾನೇ ಕಣೆ. ಅವಳಿಗೆ ಒಂದು ಬಾರಿಸ್ಬೇಕಾಗಿತ್ತು, ಆಗಲೇ ಬುದ್ಧಿ ಬರೋದು. ರಿಷಿ, ನಾನು ನಿನಗೆ ತಾರಾ, ಇದೆಂಥ ಕೋಇನ್ಸಿಡೆನ್ಸ್? ನಾವು ಬಂದಿದ್ದ ಜಾಗಕ್ಕೆ ನಿನ್ನ ಮಗ ಮತ್ತೆ ಇವಳನ್ನೇ ಅಲ್ವೇ ತಾರಾ ರಿಷಿ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಇದ್ದಿದ್ದು? ಇನ್ನೂ ಇವರಿಬ್ರು ಒಟ್ಟಿಗೆ ಇದ್ದಾರಾ? ನಿಂತ್ಕೊಳೆ. ಏನ್ ನಡೀತಾ ಇದೆ ಇಲ್ಲಿ? ನಮ್ಮ ಕಮಲಿನ ಏನ್ ಕೇಳ್ತೀರಾ? ಹೋಗಿ ನಿಮ್ಮ ಮಗನ್ಗೆ. ಮುಚ್ಚೆ ಬಾಯಿ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಕ್ಷಮಿಸಿ ಅಮ್ಮೋರೆ. ರಮೇಶ್ ಸರ್ ನನ್ನ ತಗೊಬಂದು ಕೇಳ್ಕೊಂಡ್ರು. ರಿಷಿ ಸರ್ ತವ ನಾನು ಮತ್ತೆ ಮಾತಾಡಬಾರ್ದು, ಅವ್ರು ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಹಂಗೆ ಹೇಳ್ದೆ. ಮತ್ತೆ ನಾನು ಹಿಂದೆ ಬರಬೇಡಿ, ನಮ್ಮಿಬ್ರು ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತ ಹೇಳಿ ಕಳಿಸ್ದೆ. ನನ್ನ ಬಿಟ್ಬಿಡಿ, ನಾನು ಹಿಂದೆ ಬರಬೇಡಿ ಅಂತ ಹೇಳಿದ್ದಕ್ಕೆ ರಿಷಿ ಸರ್ ಕೋಪ ಮಾಡ್ಕೊಂಡು ಹೊಂಟೋದ್ರು ಅಮ್ಮವ್ರೆ. ಏನೇ ನಿನ್ ಮಾತಿನ ಅರ್ಥ? ನನ್ನ ಮಗ ನಿನ್ ಹಿಂದೆ ಸುತ್ತುತ್ತಾ ಇದ್ದಾನೆ ಅಂತನಾ? ಅವನು ಹಾಗಾಗೋದಕ್ಕೆ ಕಾರಣ ಯಾರು? ನೀನು. ಶಿ ಸಚ್ ಅ ಫ್ರಾಡ್. ರಿಷಿ ಹತ್ರ ದುಡ್ಡಿದೆ ಅಂತ ಇವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮ ಆಸ್ತಿನ ಹೊಡೆಯೋದಕ್ಕೆ ಅವನು ಇವಳನ್ನ ಲವ್ ಮಾಡೋ ಹಾಗೆ ಮಾಡಿದ್ಲು. ಮೇಡಮ್, ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡಿ. ನೀವೇನೇ ಹೇಳಿದ್ರು ನಮ್ಮ ಕಮಲಿ ಸುಮ್ಕೊಳ್ಳೆ ಅಂದ್ರೆ ಅದು ನೀವು ರಿಷಿ ಸರ್ ಅವ್ರ ಅಮ್ಮ ಅನ್ನೋ ಕಾರಣಕ್ಕೆ. ಮುಚ್ಚೋ ಬಾಯಿ. ಅವಳು ಸುಮ್ಮನೆ ಇರೋದು ಅದಕ್ಕಲ್ಲ, ಅವಳು ಬಣ್ಣ ಎಲ್ಲ ಬಯಲಾಯ್ತಲ್ಲ ಅದಕ್ಕೆ. ಇವಳು ಪ್ಲಾನ್ ಕೇಳ್ಬೇಕು ನೀವು. ಎಂತ ಕಿಲಾಡಿ ಗೊತ್ತಾ ಇವಳು? ನನ್ ಮಗನ ಮದ್ವೆ ಆಗೋಕೆ ಅನ್ನಪೂರ್ಣ ಮಹಾಜನ್ ಅವರ ಮೊಮ್ಮಗಳು ಅಂತ ಅವ್ರ ಮನೆ ಸೇರ್ಕೊಂಡ್ಲು. ಪಾಪ ಅವ್ರಿಗೆ ಏನ್ ಹೇಳಿ ನಮ್ಸಿದ್ಲೋ ಗೊತ್ತಿಲ್ಲ. ಅವರು ಇವಳನ್ನೇ ಮೊಮ್ಮಗಳು ಅಂತ ತಾಲೆ ಮೇಲೆ ಕೂರಿಸ್ಕೊಂಡು ಮೆರ್ಸಿದ್ರು. ಕೊನೆಗೆ ಅವ್ರಿಗೂ ಗೊತ್ತಾಯ್ತು ಇವಳು ಬಂದಿರೋದು ಬಾಂಧವ್ಯನ ಹಂಚ್ಕೊಳ್ಳೋಕಲ್ಲ, ಬರೀ ದುಡ್ಡನ್ನ ಹೊಡೆಯೋಕೆ ಅಂತ. ಸರಿಯಾಗಿ ಎಂಗೇಜ್ಮೆಂಟ್ ಅಲ್ಲೇ ಅನ್ನಪೂರ್ಣ ಅವರು ಇವಳು ನನ್ನ ಮೊಮ್ಮಗಳಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಟ್ರು. ಇಲ್ಲಾಂದಿದ್ರೆ ನಮ್ಮ ಮನೇನ ಇವಳು ಬೀದಿಗೆ ತಂದಿರೋಳು. ಅಮ್ಮವ್ರೆ, ಮಾತಾಡ್ಬೇಡ. ನಿನ್ಗಿನ್ನು ಮಾತಾಡೋ ಯೋಗ್ಯತೆನೂ ಇಲ್ಲ. ನನ್ನ ಮುಂದೆ ಉಸಿರು ತೆಗಿಬೇಡ ನೀನು. ನಿನ್ನಿಂದ ನಮ್ಮ ಮನೆಗಾಗಿರೋ ಅನ್ಯಾಯಕ್ಕೆ ನಾನು ಇಲ್ಲಿವರೆಗೂ ನಿನ್ನ ಸುಮ್ಮನೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂತ. ಅದ್ರಲ್ಲಿ ನಮ್ಮ ರಿಷಿನ ಮತ್ತೆ ನೀನ್ ಹಿಂದೆ ಬರೋ ಹಾಗೆ ಮಾಡ್ಕೊಂಡಿದ್ದು ಅಲ್ದೆ ಈಗ ಅವನ ಮೇಲೆ ತಪ್ಪು ಎತ್ತಾಗ್ತಿದ್ಯಾ?
ನಮ್ಮ ದಾರಿ ಗಡ್ಡ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀನಿ. ಅನಿಕಾ ನೋಡಿದ್ಯಾ, ಕಮಲಿ ಕ್ಲೀನ್ ಬೋಲ್ಡ್. ತಾರಾ ಆಂಟಿ ಕಪಾಳಕ್ಕೆ ಬಾರ್ಸ್ ಕಳಿಸಿದ್ದಾರೆ. ನಿನ್ನ ಕಾಮೆಂಟ್ರಿ ಇವಾಗ ಬೇಡ, ನನಗೂ ಕಣ್ ಕಾಣ್ತಿದೆ. ಛೇ, ನನಗೆ ಆ ಚಾನ್ಸ್ ಸಿಗಬಾರ್ದಿತ್ತ ಅಂತ ಫೀಲಿಂಗಲ್ಲಿ ನಾನಿದ್ದೀನಿ. ಏನು ಚಾನ್ಸ್ ಅನಿಕಾ? ಅವಳು ಕೆನ್ನೆಗೆ ಬಾರಿಸಿದ್ರಲ್ಲ, ಅದು ನಾನಾಗಿರ್ಬಾರ್ದಿತ್ತ. ಛೇ, ಅಯ್ಯೋ, ನಿನಗೆ ಯಾಕೆ ಈ ಆಸೆ ಅನಿಕಾ? ಏಯ್ ಇಡಿಯೇಟ್, ಒಡ್ಸ್ಕೊಳ್ಳೋದಲ್ಲ, ಹೊಡೆಯೋ ಚಾನ್ಸ್. ನೀನು ಅನ್ಕೊಂಡಾಗೆ ಕಮಲಿಗೆ ಸರಿಯಾಗಿ ಅವಮಾನ ಆಯ್ತಲ್ಲ, ಮುಂದೆ ಎಲ್ರಿಗೂ ಫೋನ್ ಮಾಡಿ. ಎಲ್ರಿಗೂ ಅಂದರೆ ಆರ್ ಫ್ರೆಂಡ್ಸ್. ಎಲ್ರಿಗೂ ಫೋನ್ ಮಾಡಿ ನಾವು ಹೇಳೋ ಜಾಗಕ್ಕೆ ಬರಕ್ಕೆ ಹೇಳಿ. ಟೆಲ್ ಎವ್ರಿಬಡಿ ಟು ಕಮ್ ಟು ಬ್ಲೂ ಫೌಂಟೇನ್. ಇವತ್ತು ಪಾರ್ಟಿ ಇದೆ. ವಾವ್, ಬ್ಲೂ ಫೌಂಟೇನಲ್ಲಿ ಪಾರ್ಟಿನಾ? ಖಂಡಿತ ಕಾಲ್ ಮಾಡ್ತೀವಿ ಅನಿಕಾ. ಫಸ್ಟ್ ಟೈಮ್ ಫೋನ್ ಪಿಕ್ ಮಾಡೋದೇ ಇಲ್ಲಪ್ಪ. ಹಲೋ, ಯಾಕೆ ಇಷ್ಟಲ್ಲಿ ಕಾಲ್ ಮಾಡ್ತಾನೆ ಇದೆಯಾ ಅನಿಕಾ? ನೀನು ಫಸ್ಟ್ ಟೈಮ್ ಪಿಕ್ ಮಾಡಿದ್ರೆ ನಾನು ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡಲಿ? ಸರಿ, ಎಲ್ಲಿದ್ಯಾ? ಏನ್ ಬೇಕು ನಿಂಗೆ? ನನ್ನ ಮೇಲೆ ಯಾಕೆ ಕೂಗಾಡ್ತಿದ್ಯಾ ರಿಷಿ? ಎಲ್ಲಿದ್ಯಾ? ಅನಿಕಾ, ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನೀನು ಅದೇನು ವಿಷಯ ಅಂತ ಮೊದಲು ಹೇಳು. ಓಕೆ ಫೈನ್, ಐ ಅಂಡರ್ಸ್ಟ್ಯಾಂಡ್. ನಾನು ಹೇಳೋದು ಹೇಳ್ಬಿಡ್ತೀನಿ. ಏನು? ಇವತ್ತು ರಾತ್ರಿ ಒಂದು ಪಾರ್ಟಿ ಪ್ಲಾನ್ ಮಾಡಿದ್ದೀನಿ. ನೀನು ಬರಲೇಬೇಕು. ನಿನ್ನ ಮನಸ್ಸು ಲೈಟ್ ಆಗೋಗುತ್ತೆ. ಪ್ಲೀಸ್ ರಿಷಿ, ಪ್ಲೀಸ್ ಕಮ್. ಹೆಲೋ ಹೆಲೋ ರಿಷಿ. ಕಟ್ ಮಾಡ್ಬಿಟ್ಟ. ಸರಿಯಾಗಿ ಮಾಡಿದೆ ತಾರಾ, ಯು ಆರ್ ರೈಟ್. ಇಷ್ಟು ಭಯ ಇಡಲಿಲ್ಲ ಅಂದರೆ ಇವ್ರನ್ನೆಲ್ಲ ನಿಭಾಯಿಸೋಕ್ಕಾಗಲ್ಲ. ಹೌದು, ನೀನು ಅವಳನ್ನ ಬೈದು ಹೊರಟೋಗಿದ್ರು ಅವಳು ಸುಧಾರಿಸ್ಕೊಂಡ್ಬಿಟ್ಟಿರೋಳು. ಈಗ ನೀನು ಅವಳು ಮುಂದೆನೇ ನಮ್ಮನ್ನು ಕಾಫಿ ಕರ್ಕೊಂಬಂದಿಲ್ಲ. ನಿಜವಾಗ್ಲೂ ನೀನು ನೈಟ್ ಮೇರ್ ತಾರಾ. ಕಮಲಿ, ನಮ್ಮ ಊರಲ್ಲಾಗಿದ್ರೆ ಮುಟ್ಟಿದ ಕೈಗೆ ಮಚ್ಚಲಾಗ್ತಾ ಇದ್ದೆ. ರಿಷಿ ಸಾರ್ ಅವ್ರ ಅಮ್ಮ ಅನ್ನೋ ಕಾರಣಕ್ಕೆ ಸುಮ್ಕಾಗಿವ್ನಿ. ಅಲ್ಲ, ನಮ್ಮನ್ನ ಪೊಲೀಸ್ ಗಿಡ್ದಾಕಿ ಒಳಗಾಕ್ಸ್ತೀನಿ ಅಂತಾರಲ್ಲ, ಇವ್ರೇನು ಹಾಕ್ಸೋದು? ಬೇರೆ ಯಾರನ್ನ ಆಗಿದ್ದಿದ್ರೆ ನಾನೇ ಬುಲ್ಡೆಗೆ ಒಳ್ಡಾಕಿ ಸ್ಟೇಷನ್ಗೆ ಹೋಗಿ ಕುಂತ್ಕೊತಾ ಇದ್ದೆ. ಥೂ, ಸ್ವಲ್ಪ ನನ್ನ ಮನ್ಸತ್ವ ಅನ್ನೋದಿದ್ಯಾ ಅವುಗಳಿಗೆ? ಅಯ್ಯೋ, ನೀನೇನವೇ ಅದು ಯಾವ ಕಾಲದ ಹುಡುಗಿನೋ ಏನೋ, ಎಲ್ಲದಕ್ಕೂ ಬಾಯಿ ಮುಚ್ಕೊಂಡೇ ಇರ್ತೀಯ. ಹೋಗ್ಲಿ, ನಿನ್ನ ಪರವಾಗಿ ನಾನು ಮಾತಾಡಿದ್ರೆ ನನಗೂ ಬ್ಯಾಡ ಅಂತ ತಡಿತೀಯ. ನಮ್ಮ ಕೆಲಸ ಏನಾಯ್ತು ಅದನ್ನ ನೋಡ್ಕೊಂಡು ಹೋಗುಮ್ಮ. ನಿಂಗೆ ಬೇಡದೆ ರೈಸಕ್ಕೆ ತಲೆ ಹಾಕಿನೇ ಇಲ್ಲಿ ಗಂಟ ಬಂದೀವಿ. ನಮಗೆ ಬೇಡದೆ ರೈಸ್ಯ ಬೇಡ. ನಿಂಗೆ ಸುಮ್ಕೆ ನಮ್ಮ ಕೆಲಸ ನೋಡ್ಕೊಂಡು ಹೋಗುಮ್ಮ. ನೀನು ಬೇಡ ಅಂತ ಬಿಟ್ರೆ ಸಾಕ ಕಮ್ಲಿ. ನಿನ್ನ ಸುತ್ತ ಇರೋರ್ಗೂ ಅದೇ ಮನಸ್ಥಿತಿ ತರ್ಸ್ಕೋಬೇಕಲ್ಲ. ದಿವಸ ಯಾರನ್ನ ಬಂದು ನಿನ್ನ ಕಾಲು ಚೀಲ್ದಂಗೆ ನಡ್ಸ್ಕೊತಾ ಇದ್ರೆ ನನ್ನಿಂದ ನೋಡ್ಕೊಂಡಿರೋಕೆ ಆಗಕ್ಕಿಲ್ಲ. ಈಗಲೇ ಹೇಳಿದ್ನಿ. ಇನ್ನೊಂದು ಕಿತ ಯಾರನ್ನ ಬಂದು ನಿಂತಾವಾಗ ನಡ್ಕೊಂಡ್ರೋ ಅವ್ರ ಕಾಲ್ ಮುರಿದು ಕೈ ಕೊಡ್ತೀನಿ ಅಷ್ಟೆ. ಅಲ್ಲ, ಅವಮ್ಮ ಹೆಂಗ್ ಮಾತಾಡ್ತಾಳೆ ನೋಡು. ನಿಂಗೆ ಏನೋ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ತಾನೇ ಹೇಳಕ್ಕೆ ಬರ್ತಾ ಇದೆಯಾ? ಆಗಕ್ಕಿಲ್ಲ ಕಮ್ಲಿ, ನನ್ನಿಂದ ಆಗಕ್ಕೆ ಇಲ್ಲ. ನಿಂಗೆ ಯಾರು ಮರ್ಯಾದೆ ಕೊಟ್ಟು ಮಾತಾಡೋಕ್ಕಿಲ್ವೋ ಅವ್ರಿಗೆ ನಾನು ಯಾವತ್ತೂ ಮರ್ಯಾದೆ ಕೊಡೋಕ್ಕೆ ಇಲ್ಲ. ಅಲ್ಲ, ಅವ್ರ ಗಂಡ ನಿಂತಾವ್ ಬಂದು ನನ್ನ ಮಗನಿಂದ ದೂರ ಆಗು ಅಂತ ಕೇಳ್ಕೊಂಡ್ರು. ಇವಮ್ಮ ನೋಡಿದ್ರೆ ನಿನಗೇ ಉಲ್ಟಾ ಹೊಡಿತಾಳೆ. ಥೂ, ಅದೆಂಥ ಫ್ಯಾಮಿಲಿನೋ ಇವ್ರದ್ದು. ಅವಳು ನೋಡ್ತಾ ಇದ್ರೆ ನಂಗೆ ರಕ್ತ ಕುದೀತೈತೆ. ಕಮ್ಲಿ, ಹೋಗೋಳಗೆ ನಮ್ಮ ಮಾರಾಪುರ ಸ್ಟೈಲಲ್ಲಿ ರಾಜರ ಬಿಡ್ಸ್ಬಿಟ್ಟು ಬರಲಾ?
ನಿಂಗೆ ಸುಮ್ಕೆ ಇರು. ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ರೆ ನಮ್ಗೇನು ವ್ಯತ್ಯಾಸ ಹೇಳು? ಅವ್ರು ಮಾಡ್ದ ನಾನು ಯಾಕೆ ಮಾಡಲಿ? ನಾನಿನ್ನೂ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ. ನಿಂಗೆ ಸುಮ್ಕಿರು ಅಂತ ಹೇಳ್ದೆ. ನಾನು ಮಾರಪುರದವಳೆಯ, ನಿನ್ನ ಮೈಯಾಗ ಕುದಿತಿರೋ ರಕ್ತನೆಯ ನನ್ನ ಮೈಯಾಗೂ ಅರಿತಿರೋದು. ನಾವು ಎಲ್ಲಿ ಜೋರು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಿಂಗೆ, ಎಲ್ಲಿ ತಾಳ್ಮೆಯಿಂದ ನಡ್ಕೋತೀವಿ ಅನ್ನೋದು ಮುಖ್ಯ. ಈಗ ನೀನು ಹೋಗಿ ಅವ್ರ ಮೈ ಕೂಗಾಡಿದ್ರೆ ನಿಂಗೇನು ಸಿಗ್ತೈತೆ ಹೇಳು? ಗೆದ್ದೆ ಅನ್ನೋ ಸಂತೋಷ ತಾನೆ. ಆದರೆ ಒಂದ್ಕಿತ್ತ ಅವ್ರ ಮನೆಯಾಗಿರೋ ರಿಷಿ ಸರ್ ಮತ್ತು ರಚನಾ ಬಗ್ಗೆ ಯೋಚನೆ ಮಾಡು. ನಾವು ಕೂಗಾಡಿದ್ರೆ ನಮ್ಮಂಥವ್ರ ಜೊತೆ ಫ್ರೆಂಡ್ಸ್ ಆಗಿದ್ರು ಅಂತ ಅವ್ರನ್ನ ಆಡ್ಕತ್ತಾರೆ. ಅವ್ರ ನೆಮ್ಮದಿ ಹಾಳಾಯ್ತೈತೆ ನಿಂಗೆ. ಇದೆಲ್ಲ ಬೇಕಾ? ಆದ್ರೂ ಆದ್ರೆ ಪದ್ರೆ ಎಲ್ಲ ಏನು ಬೇಡ ನಿಂಗೆ, ನೀನು ಸುಮ್ಕಿರು. ಅವ್ರು ಆರ್ಡ್ರ್ ಮಾಡಿರೋ ತಿಂಡಿನಾಗೆ ವಾಂತಿದೋ ಬೇತಿದೋ ಮಾತ್ರ ಹಾಕಿ ಕೊಡಬೇಕು. ಏನು ಗೊಣಗ್ತಿದ್ಯಾ? ಏನಿಲ್ಲ, ಅವಳು ಏನು ಆರ್ಡ್ರ್ ಮಾಡೋಳೋ ಕೊಡು, ನಾನೇ ತಕೊಂಡೋಗಿ ಬರ್ತೀನಿ. ಏನು ಬೇಡ ನಿಂಗೆ, ನಾನೇ ಹೋಯ್ತೀನಿ. ಕೆಸರಿನ ಕಮಲಿ ತಾರಾ ಆಂಟಿಯಿಂದ ಮಂಗಳಾರತಿ ಮಾಡಿಸ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡ. ಇನ್ನು ನಾನ್ ಕೊಡೋ ಟಾರ್ಚರ್ ಇದೆ. ಜಸ್ಟ್ ವೇಟ್ ಅಂಡ್ ವಾಚ್. ಈ ಅನಿಕಾ ಏನು ಅಂತ ಆದಷ್ಟು ಬೇಗ ನಿನಗೇ ಗೊತ್ತಾಗುತ್ತೆ. ಸರೋಯ್ತು, ಈ ಸಂತೆಗೆ ಈ ಪೀಡೆನೂ ಬಂದು ಸೇರ್ಕೊಂತ. ಹಾಯ್ ತಾರಾ. ತಾರಾ, ನಾನು ಇಲ್ಲಿಗೆ ಬಂದು ಈ ವಿಷಯ ನಿನ್ನ ಹತ್ರ ಹೇಳ್ತಾ ಇರೋದಕ್ಕೆ ಸಾರಿ. ಏನು ಮಾಡಲಿ ತಾರಾ, ಈ ವಿಷಯನ ಹೀಗೆ ಇಲ್ಲೆಲ್ಲೋ ಹೊರಗಡೆ ಬಂದು ನಿನಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಹೇಳಕ್ಕೆ ಬರ್ತಿದ್ದೀರಾ ಕಾಮಿನಿ? ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ಅದು ಬಿಡು ತಾರಾ, ಮೊದಲು ವಿಷಯ ಏನು ಅಂತ ಕೇಳು. ಅನ್ನಪೂರ್ಣ ಗಂಡ ಕಾಣಿಯಾಗಿದ್ದಕ್ಕೆ ನೀನೇ ಕಾರಣ ಅಂತ ನಮಸ್ತೆ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಕಾಮಿನಿ ಮೇಡಮ್ ಅವ್ರು ಫೋನ್ ಮಾಡಿದರು. ಅಮ್ಮ, ಈಗಲೂ ಯಾಕೋ ನನಗೆ ನಾವು ಸರಿಯಾದನ್ನೇ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ಅಮ್ಮ. ಸ್ವಲ್ಪ ಯೋಚನೆ ಮಾಡಿ. ಇದು ಬರೀ ಒಂದು ಕಂಪ್ಲೇಂಟಲ್ಲಿ ನಿಲ್ಲಲ್ಲ, ಇದು ಜೀವನ ಪೂರ್ತಿ ಉಳಿಸ್ಕೊಬೇಕಾಗಿರುವಂಥ ಸಂಬಂಧದ ಪ್ರಶ್ನೆ ಅಮ್ಮ. ಇನ್ನೂ ಕಾಲ ಮೀರಿಲ್ಲ. ಸರ್, ಕಾಮಿನಿ ನನ್ನ ಹತ್ರ ಎಲ್ಲ ಹೇಳಿದಾಳೆ. ಆದರೂ ನಂದೊಂದು ಪ್ರಶ್ನೆ ನಿಮ್ಮ ಹತ್ರ. ಎಸ್, ಕೇಳಿ ಮೇಡಮ್. ತಾರಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ನಾವು ಕಂಪ್ಲೇಂಟ್ ಕೊಡಲೇಬೇಕಾ? ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತಿದೆ ಮೇಡಮ್.
ಆದರೆ ಪ್ರೊಸೀಜರ್ ಅಂತ ಒಂದು ಇದೆಯಲ್ಲ, ತಾರಾ ಅವರು ಸಾಮಾನ್ಯದವರಾಗಿದ್ದರೆ ಇದೆಲ್ಲ ಏನೂ ಬೇಕಾಗಿರಲಿಲ್ಲ. ಬಟ್ ಅವರು ಸಹ ಸಮಾಜದಲ್ಲಿ ತುಂಬ ಇನ್ಫ್ಲೂಯೆನ್ಷಿಯಲ್ ಆದ ವ್ಯಕ್ತಿನೇ. ಸೊ ಅವ್ರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ಬೇಕು ಅಂದರೆ ವಿ ನೀಡ್ ಎ ರಿಟರ್ನ್ ಸ್ಟೇಟ್ಮೆಂಟ್. ಅದಕ್ಕೆ ಅಮ್ಮ, ಇನ್ನೊಂದ್ಸರಿ ಯೋಚನೆ ಮಾಡಿ ಅಮ್ಮ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಈ ವಿಷಯ ಹೊರಗಡೆ ಎಲ್ಲೂ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನಾನು FIR ಲಾಡ್ಜ್ ಮಾಡದೇ ಇದ್ದರೆ ಅವರು ಇನ್ವೆಸ್ಟಿಗೇಷನ್ಗೆ ಬರದೇ ಇರ್ಬೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅವರು ತುಂಬ ಬೇಕಾದವರು, ಬಹಳ ವರ್ಷಗಳ ಸಂಬಂಧ. ಈ ಒಂದು ಕಂಪ್ಲೇಂಟಿಂದ ಇಲ್ಲ ಸರ್, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತಂದರೆ ನಿಮ್ಮ ಸಂಬಂಧಕ್ಕೆ ಏನೂ ತೊಂದರೆ ಆಗಲ್ಲ. ಟ್ರಸ್ಟ್ ಮೀ. ತುಂಬ ಯೋಚಿಸ್ತಾ ಇದ್ದೀರಾ. ಅವ್ರಿಗೇನೂ ತೊಂದರೆ ಆಗಲ್ಲ. ನೀವೊಂದು ಕಂಪ್ಲೇಂಟ್ ಬರ್ಕೊಡಿ, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ. ನನ್ನ ಟೈಮೇ ಸರಿ ಇಲ್ವಾ, ಅಥವಾ ಇದೆಲ್ಲ ನಡಿಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ಯಾ? ಒಂದು ಗೊತ್ತಾಗ್ತಾ ಇಲ್ಲ. ಅನ್ನಪೂರ್ಣ ಅವರು ನನ್ನ ಬಗ್ಗೆ ಯಾಕೆ ಹೀಗೆ ತಿಳ್ಕೊಂಡಿದ್ದಾರೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅತ್ತೆ, ಅತ್ತೆ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಮನೆ ಜವಾಬ್ದಾರಿ ತಗೊಂಡಿರೋರಿಗೆ ಬೇಕಾದಷ್ಟು ಟೆನ್ಷನ್ಸ್ ಇರುತ್ತೆ. ಎಲ್ಲ ವಿಚಾರನೂ ನಿನ್ನ ಮುಂದೆ ಹೇಳೋಕ್ಕಾಗತ್ತಾ? ಅಲ್ಲ ಅತ್ತೆ, ಸಾಕು. ಅಡುಗೆ ಮನೇಲೇನು ಕೆಲಸ ಇಲ್ವಾ? ಮಾಡಿ ಹೋಗು. ರೋಹಿತ್ ಬಂದಾಗ ಊಟ ಬಡ್ಸಕ್ಕೆ ಸರಿ ಇರುತ್ತೆ. ಅತ್ತೆ, ಮಾವ ಮತ್ತು ರೋಹಿತ್ ಕೆಲಸದ ಮೇಲೆ ಮಾರಾಪುರಕ್ಕೆ ಹೋಗಿದ್ದಾರೆ. ನೀವು ಬ್ಯುಸಿ ಇದ್ರಂತೆ, ಅದಕ್ಕೆ ಫ್ರೀ ಆದಮೇಲೆ ಹೇಳು ಅಂತ ಹೇಳಿದ್ರು. ಮಾರಾಪುರಕ್ಕ ಯಾಕಂತೆ? ಯಾವ ವಿಚಾರಕ್ಕೆ ಅಂತ ಹೇಳಲಿಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ರು ಎಲ್ಲಾದರೂ ಹೊರಗಡೆ ಹೋಗುವಾಗ ನನಗೆ ನೇರವಾಗಿ ಹೇಳ್ಬಿಟ್ಟು ಹೋಗಿ ಅಂತ ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ. ಯಾವಾಗಲೂ ಹೀಗೆ ಮಾಡ್ತಾರೆ. ಅತ್ತೆ, ಮತ್ತೆ ಕೇಳ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ. ನೀವು ಯಾವುದೋ ಒಂದು ವಿಚಾರನ ತುಂಬ ತಲೆಗೆ ಹಚ್ಕೊಂಡಿದ್ದೀರಾ. ಅದೇನು ಅಂತ ಹೇಳಿದ್ರೆ ನಾ ಏನಾದರೂ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಓ, ಕನ್ನಡದಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಯು ಆರ್ ನಾಟ್ ಅ ಬೆಟರ್ ಪರ್ಸನ್ ಟು ಶೇರ್. ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅಂತ ಹೋಗಿ ನೋಡು. ಅದನ್ನಾದರೂ ಕರೆಕ್ಟಾಗಿ ಮಾಡು. ಸಾಕು, ಹೋಗು. ಸ್ವಲ್ಪ ಸದ್ರ ಕೊಟ್ಟರೆ ತಲೆ ಮೇಲೆ ಕುತ್ಕೋತಾಳೆ. ಹಾಸಿನಿ, 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 ಡೋರ್ ಬೆಲ್ ಆಗ್ತಿರೋದು ಕೇಳಿಸ್ತಿಲ್ವಾ? ಎಮ್ಮೆ ಮೇಲೆ ಮಳೆ ಸುರಿದ ಹಾಗೆ ಎಲ್ಲದರಲ್ಲೂ ನಿಧಾನ. ತಾರಾನಂದ, ನಾನೇ. ಹೇಳಿ. ತಾರಾ ಅವರೇ, ಯು ಆರ್ ಅಂಡರ್ ಅರೆಸ್ಟ್.